ನಲ್ಲೇ ಸಿಎಂ ನೋಡಿ, ಸಿದ್ದರಾಮಯ್ಯ ಹೇಗೆ ಪ್ರಬಲವಾಗಿದ್ದ ನಾಯಕರು ಅದೇ ತರ DK ಶಿವಕುಮಾರ್ ಒಂದು ಪ್ರಬಲವಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ಒಬ್ಬ ನಾಯಕ. ಅವರು ದೊಡ್ಡ ಸಮುದಾಯದಿಂದ ಬಂದಿರತಕ್ಕಂಥವ್ರು. ಯಾರೇ ಒಬ್ರು ಅವರ ಸಮುದಾಯದಿಂದ ಮಾತ್ರನೇ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ಒಕ್ಕಲಿಗರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ನಾಯಕರಿಂದ ಹಿಡಿದು ಅಲ್ಪಸಂಖ್ಯಾತ ಎಲ್ಲರ ಸಪೋರ್ಟ್ ಇದ್ರೆ ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಗುಂಪುಗಾರಿಕೆನೂ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಒಂದು ನಿಮಿಷ ಮುಗಿಸ್ತೀನಿ. ಯಾವುದೇ ಆರೋಪಗಳು ಯಾಕೆ ಅಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಸಿದ್ದರಾಮಯ್ಯ ಹೆಂಗಾದ್ರೂ ಮಾಡ್ಲಿಕ್ಕೆ ಕಟ್ಟಾಕ್ಬೇಕು. ಇಲ್ಲ ಆರೋಪಗಳು ಮಾಡ್ತಾರೆ. ಅವ್ರ ಮನೆ ಈಗ ಅವ್ರ ಮನೆಯಲ್ಲೇ ಬೆಂಕಿ ಬಿದ್ದಿರ್ತಕ್ಕಂಥದ್ದು, 4 ಬಾಗಿಲುಗಳಾಗಿರ್ತಕ್ಕಂಥ ಅವ್ರ ಮನೆಯಲ್ಲೇ. BL ಸಂತೋಷ್ ಅವರು ಮಾತಾಡ್ತಾರೆ, ಮಾಜಿ ಲೀಡರ್ ಈಶ್ವರಪ್ಪ ಅಂತ ಮಾತಾಡ್ತಾರೆ, ಯತ್ನಾಳ್ ಅಂತ ಮಾತಾಡ್ತಾರೆ, ಪ್ರತಾಪ್ ಸಿಂಹ ಅಂತ ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥ ಹಲವಾರು ಜನ ಸಿದ್ದರಾಮಯ್ಯನವ್ರ ಪರನೂ ಇದ್ದಾರೆ. ಅಲ್ಲ, ಈ ಸಿದ್ದರಾಮಯ್ಯನವ್ರ ಪರ ಯಾರಲ್ಲ, ಬಿಜೆಪಿ ಪರ ಇದ್ದಾರೆ. ಯಾರು ನಾಗರಾಜ್ ಯಾದವ್ ಅವರಿಗೆ ನಾಗರಾಜ್ ಯಾದವ್ ಅವರು ಯಾವ ವಿಷಯವಾಗಿ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಎಲ್ಲ ನಮ್ಮ ಶಾಸಕರು 66 ಜನ ಇದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಇಟ್ಕೊಳ್ಳೋದಿಲ್ಲ. ಆತರ ಪಕ್ಷ ದ್ರೋಹಿಗಳೆಲ್ಲ ಬೇಕಾದ್ರೆ ಕಾಂಗ್ರೆಸ್ಗೆ ಹೋಗ್ಲಿ, ನಮ್ಗೆ ಅಂತ ಅವಶ್ಯಕತೆ ಇಲ್ಲ. ಅಂತವ್ರು ಯಾರು ಇಲ್ಲ, ಅಂತವ್ರು ಯಾರು ನಮ್ಮ ಜೊತೆ ಇಲ್ಲ. ನಾನು ಹೇಳ್ತಿರೋಂಥದ್ದು, ಈಗ ಸಿದ್ದರಾಮಯ್ಯನವರು ಕ್ರೊನಾಲಜಿ ನೋಡಿ ಯಾವ ರೀತಿ ಇದೆ. ನಮ್ಮ ಮೂಢ ಹಗರಣ ನಾವು ಶುರು ಮಾಡಿದಾಗ ಏನಂದ್ರು ಅವರು, ಒಂದು ಆಂತರಿಕವಾಗಿ ಹೇಳಿದ್ರು, ನಾನು ಮಾತಾಡ್ತೇನೆ, ಯಾಕೆ ಮಧ್ಯೆ ಮಾತಾಡ್ತೀರಿ, ಕೇಳಿಸ್ಕೊಳ್ಳಿ. ಈಗ ಯಾಕೆ ಅದನ್ನೇ ಹೇಳ್ತಿರೋಂಥದ್ದು, 62 ಕೋಟಿ ಕೊಟ್ಟರೆ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಆದ್ಮೇಲೆ ಈಗ ಇವರೇ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿ ಗವರ್ನರ್ ಮೇಲೆ ಅಷ್ಟು ಭೂಮಿ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು ಹೈಕೋರ್ಟ್ ಆದೇಶದ ನಂತರ ಮಾಡಿರುವಂತದ್ದು. ಈಗ ಆಗ್ಲೇ ನಾಗರಾಜ್ ಯಾದವ್ ತುಂಬಾ ಚೆನ್ನಾಗಿ ಹೇಳಿದ್ರು, ಡಿವಿಯೇಟ್ ಮಾಡುವಂತ ವಿಷಯಗಳು. ಇವರೇ ಇದನ್ನ ನೋಡಿ ಸುಮಾರಷ್ಟು ವಿಷಯಗಳನ್ನ ಮುನ್ನೆಲೆಗೆ ತಂದು ಈ ರೀತಿ ಚರ್ಚೆಗಳನ್ನ ತಂದು ಮೂಢ ಹಗರಣದ ಒಂದು ಏನು ಗ್ರಾವಿಟಿ ಇದೆ ಅದನ್ನ ಪರಿಸ್ಥಿತಿ ಬರೋದೇ ಇಲ್ಲ. ಸಿದ್ದರಾಮಯ್ಯನವರು ಕೆಳಗಿಳಿಯುವಂತಹ ಪರಿಸ್ಥಿತಿ ಇಲ್ಲವೇ ಇಲ್ಲ. ಹಾಗಾಗೇನೆ ಪರ್ಯಾಯ ನಾಯಕತ್ವದ ವಿಚಾರ ಚರ್ಚೆಗೆ ಬಂದಿಲ್ಲ. ನಂಬಬಲ್ಲದ ಬರ್ತಿ ಅಲ್ಲಿಗೆ ಬರ್ತಿದ್ದಾಳೆ ಸರ್. ಸ್ವಲ್ಪ ತಾಳಿ, ಸಂಕೇತ ಟೈಮ್ ಹಾಳು ಮಾಡ್ತಾವ್. ನೀವು ಬಗೆ ಹಾಕಿರಲ್ಲ, ನೀವು ಟ್ರ್ಯಾಪ್ ಆಗ್ಬೇಡಿ ನೀವು. ಈಗ ಏನಾಗಿದೆ, ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಇವತ್ತು ನಮ್ಮ ರಾಜ್ಯದಲ್ಲಿ ಮಾರ್ಚ್ ವಾಲ್ಮೀಕಿ ನಿಗಮದ ಹಗರಣ ಈಚು ಬರ್ತಿದ್ದಾಗನೇ ಲೋಕಸಭೆಯಲ್ಲಿ ಕಲಾಪ ನಡೀತಾ ಇತ್ತು. ಕಲಾಪ ನಡೀತಂತ ಸಂದರ್ಭದಲ್ಲಿ ಶ್ರೀಮತಿ ನಮ್ಮ ನಿರ್ಮಲಾ ಸೀತಾರಾಮನ್ ಇದನ್ನ ವಾಲ್ಮೀಕಿ ಹಗರಣವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಮಾನ್ಯ ರಾಹುಲ್ ಗಾಂಧಿ ಅವರ ಒಂದು ಮುಖ ಹೇಗಾಯ್ತು ಅಂತಕ್ಕಂಥ ನಾವೆಲ್ಲ ಗಮನಿಸಿದೀವಿ. ಒಂದು ರಾಷ್ಟ್ರೀಯ ಪಕ್ಷ ಈಗ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಷ್ಟೇ ಸತ್ಯ. ಯಾಕೆಂದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಭ್ರಷ್ಟಾಚಾರವನ್ನ ಅಷ್ಟರ ಮಟ್ಟಿಗೆ ಮಾತನಾಡಿದಂತವ್ರು, ರಾಜ್ಯದಲ್ಲಿ 40% ಬಗ್ಗೆ ಮಾತನಾಡಿದಂತವ್ರು, ಇದನ್ನ ಹೆಂಗೆ ಇವ್ರು ಜಸ್ಟಿಫೈ ಮಾಡ್ಕೋತಾರೆ? ಡಿಫೆಂಡ್ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರು ಕೆಳಗಿಳಿಯುವ ಸಾಧ್ಯತೆ ಇರೋದು. ಥ್ಯಾಂಕ್ ಯು ಸಮಯ ಇದೆ ಅಷ್ಟೇ. ಥ್ಯಾಂಕ್ ಯು ಬ್ರೇಕ್
ಪ್ರದರ್ಶನದ ಲೆಕ್ಕಾಚಾರನ ಇನ್ ಕೇಸ್ ಸಿದ್ದರಾಮಯ್ಯನವರು ಕೆಳಗೆ ಇಳಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನನ್ನ ಪರವಾಗಿರುವ ಶಕ್ತಿ ಎಂಥದ್ದು ಅನ್ನೋದನ್ನ ತೋರಿಸುವ ಪ್ರಯತ್ನವ. ಏನೇ ಆಗಲಿ DK ಶಿವಕುಮಾರ್ ಅವರಿಗೆ ಮಾತ್ರ ಯಾದವ್ಜಿ ಇದಕ್ಕೆ ನಿಮ್ಮ ಉತ್ತರ ಬೇಕು. ಯಾವುದೇ ಕಾರಣಕ್ಕೂ DK ಅವರಿಗೆ ಮಾತ್ರ CM ಸ್ಥಾನ ಸಿಗಬಾರ್ದು ಅನ್ನೋ ಅಜೆಂಡಾ ಏನಾದರೂ ಕಾಂಗ್ರೆಸ್ನ ಪಾಳಿಯದ ಒಳಗೆ ನಡೀತಾ ಇದೆಯಾ? ಸೆಡ್ಡು ಹೊಡೆದು ಸೈಡ್ ಮಾಡೋಕೆ ನಡೀತಾ ಇದೆಯಾ ತಂತ್ರ? ಇದನ್ನ ಅರಿತೆ ಖಡಕ್ ಮಾತುಗಳನ್ನ ಆಡಿದ್ರ ನಿನ್ನೆ DK ಶಿವಕುಮಾರ್ ಅವರು. ಇದಕ್ಕೂ ಕೌಂಟರ್ ಕೊಟ್ಟರು ಇವತ್ತು ಸತೀಶ್ ಜಾರಕಿಹೊಳಿ ಅವರು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಾ ಇರುವ ಚಟುವಟಿಕೆಯನ್ನ ಗಮನಿಸಿ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು DK ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಕೊಟ್ಟರು. ಅದಕ್ಕೆ ಇವತ್ತು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಎರಡನ್ನೂ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ದಿನ ಭೇಟಿ ಮಾಡ್ತಾ ಇರ್ತೀನಿ, ದಿನ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನ್ ಬರ್ತದೆ ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವರು ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಪಕ್ಷದ ವಿರೋಧವಾಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾರ ಹೆದರಬಹುದು ಮಾಡಬಹುದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡ ಅದ್ಯಾಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಪುರಾಣ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ನಾವ್ಯಾರಿಗೆ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ. ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅದನ್ನು ಗಮನಿಸ್ತೈತಿ. ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಅವ್ರು ಕೂಡ ಗಮನಿಸ್ತದೆ ಪಕ್ಷ. ಬದ್ರು ಸರ್ ಇವಾಗ ಒಂದ್ ರಿಯಾಕ್ಷನ್ ಆದ್ಮೇಲೆ ನಿಮ್ಗೆ ಬರ್ತೀನಿ ಸರ್. ಅವ್ರು ಮಾತಾಡಿರೋದೇ ಒಂದು ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ರಿಯಾಕ್ಷನ್ ತಗೊಂಡು ನಿಮಗೆ ಬರ್ತೀನಿ. ನೀವು ಇವಾಗ ಮಾತನಾಡಿದ್ರೆ ಅವ್ರು ಕೌಂಟರ್ ರಿಯಾಕ್ಷನ್ ಹೋಗ್ಲೇಬೇಕು, ಇಂಟರ್ಫಿಯರ್ ಆಗೋದ್ ಬೇಡ ಅಂತ ಹೇಳಿ ಬದ್ರು ಸರ್. DK ಶಿವಕುಮಾರ್ ಅವರಿಗೆ ಕೈಗೆ ಅಧಿಕಾರ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರ ಪರಮಾಪ್ತರಾದ ಸತೀಶ್ ಜಾರಕಿಹೊಳಿ ಅವರನ್ನು ಮುನ್ನೆಲೆಗೆ ತರೋ ಪ್ರಯತ್ನ ಅನ್ನೋ ವಿಶ್ಲೇಷಣೆ. ಈಗ ನೋಡಿ, ಒಂದು ನಾನು ಆರಂಭದಲ್ಲಿ ಹೇಳಿದೆ ಅದನ್ನು ಹೇಳ್ಬಿಡ್ತೀನಿ. ಬಿಜೆಪಿ ಮತ್ತು JDS ಯಾಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಅದನ್ನು ಯಾಕೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ಅವರಿಗೆ ರಾಜಕೀಯ ಲಾಭ ಇದೆ. ಯಾಕಂದರೆ ಸಿದ್ದರಾಮಯ್ಯನವರೇನಾದರೂ ರಾಜೀನಾಮೆ ಕೊಟ್ಟರೆ ಅಥವಾ ಕೊಡದಿದ್ದರೂ ಅವ್ರ ಮೇಲೆ ಡಿಫೇಮ್ ಆದರೆ ಅದಕ್ಕೆ ರಾಜಕೀಯವಾಗಿ ಅವರಿಗೆ ಶಕ್ತಿ ಬರುತ್ತೆ. ಯಾಕಂದರೆ ಈಗ ನಮಗೆ ಗೊತ್ತಿರುವಂಗೆ ಈಗ ಮಾಸ್ ಲೀಡರ್ ಆಗಿ ಉಳಿದುಕೊಂಡಿರೋಂಥ JDS ಅಲ್ಲಿ ಕುಮಾರಸ್ವಾಮಿ ಅವರು, BJPಯಲ್ಲಿ ಯಡಿಯೂರಪ್ಪನವರು, ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂದರೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಕುಗ್ಗಿಸ್ಬೇಕು. ಅದು ಯಾವುದೇ ಸ್ವರೂಪದಲ್ಲಾಗಿರ್ಬೋದು, ಅವರ ಅಕ್ರಮ ಹಗರಣಗಳ ವಿಚಾರ ಇರ್ಬೋದು ಅಥವಾ ಅವರ ಆಡಳಿತ ವೈಫಲ್ಯ ಇರ್ಬೋದು, ಮಾಡಿಕೊಂಡು ಅವ್ರನ್ನ ಡಿಫೇಮ್ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೊಂದು ವೇಳೆ ಅವ್ರು ರೊಚ್ಚಿಗೆ ಎದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರು ಅಂತ ಅನ್ಕೊಳ್ಳಿ, ಕೊಟ್ಟರೆ ಅದರಿಂದ ಆಗುವಂಥ ಲಾಭ BJPಗೆ ಲಾಭ ಆಗತ್ತೆ. BJP JDS ಪ್ರತಿಪಕ್ಷ ಸಹಜವಾಗಿ ಪಕ್ಷ ಸಂಘಟನೆ ಲಾಭ ಆಗತ್ತೆ ಒಂದು. ಆದರೆ ಆ ಆತಂಕ ಅವ್ರಿಗೆ ಗೊತ್ತಿದೆ, ಅವ್ರು ಕೊಡಲ್ಲ ಅಂತ. ಕೊಟ್ಟು ರೊಚ್ಚಿಗೆ ಎದ್ಬಿಟ್ಟು ಕೊಟ್ಬಿಟ್ರೆ ನಮಗೆ ಲಾಭ ಆಗ್ಬೋದು ಅಂತ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ವಿದ್ಯಮಾನ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂದರೆ, ಇದೇ ರೊಚ್ಚಿಗೆದ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಅನ್ನೋ ಆತಂಕದಲ್ಲಿರುವಂಥ ಬಹುತೇಕ ಕಾಂಗ್ರೆಸ್ನವರು, ಇನ್ಕ್ಲೂಡಿಂಗ್ ಹೈಕಮಾಂಡ್, ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಾಗಲಿ, ಅವ್ರ ಮೇಲೆ ರಾಜೀನಾಮೆ ಕೊಡುವಂಥ ಒತ್ತಾಯ ಅಂತ ಪ್ರಯತ್ನ ಮಾಡೋದಾಗಲಿ, ಅವರನ್ನ ಬಿಟ್ಟು ಪರ್ಯಾಯ ರಾಜಕಾರಣ ಮಾಡುವಂಥ ಯಾವುದೇ ಯೋಚನೆಯನ್ನು ಮಾಡಲಾರರು. ಆ ಧೈರ್ಯ ಯಾರಿಗೂ ಇಲ್ಲ. ಇದು ಖಂಡಿತ. ಹಾಗಾದ್ರೆ ಜಾರಕಿಹೊಳಿ ಅವರು ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಮಂತ್ರಿಗಳು ಅಂತ ಇವರೆಲ್ಲ ಹೋಗಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಹೈಕಮಾಂಡ್ಗೆ? ದಯವಿಟ್ಟು ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ. ಬದಲಾಯಿಸಿದ್ರೆ ಏನೇನಾಗತ್ತೆ ನೀವು ಊಹಿಸಿ, ಏನಾಗ್ಬೋದು ಅನ್ನೋದನ್ನ ನಿಮ್ಗೆ ಗೊತ್ತಲ್ಲ, ಏನೇನಾಗತ್ತೆ ಹೇಗೆ ಅನ್ನೋದನ್ನು. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಇವರೆಲ್ಲ ಹೋಗಿ ವಿವರಿಸಿ ಇವರ ಆತಂಕವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಬಾರ್ದು ಅಂತ ಅದೇ ನಡೀತಾ ಇರೋದು. ಅದು ಬಿಟ್ಟು ಈ ಟವೆಲ್ ಹಾಕೋದು ಅವೆಲ್ಲ ಇದೆಯಲ್ಲ, ಅದೆಲ್ಲ ಪಕ್ಷಗಳನ್ನ ಹೇಳಿದ್ರೆ ಯಾರು ನೈತಿಕವಾಗಿ ಇಲ್ಲ. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳುವಂತ ವಿಜೇಂದ್ರ ಅವರು ಮತ್ತು ಪ್ರತಿಪಕ್ಷಗಳು ಕೂಡ ಯಾಕೆ ಲಾಜಿಕ್ ಎಂಡ್ಗೆ ಹೋಗ್ತಾ ಇಲ್ಲ ಅಂತಂದ್ರೆ, ರಾಜೀನಾಮೆ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ. ಅದು ಇವ್ರು ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ನಿರ್ಧಾರ ಮಾಡಕ್ಕೆ ಅವ್ರು ಯಾರು ಅಂತ.